ಸ್ವರೂಪನಾದ ಆ ಭಗವಂತನನ್ನು ಮನದಲ್ಲಿ ಪ್ರಾರ್ಥಿಸಿ ಮಹಾತ್ಮಗಳ ಪಾದಕ್ಕೆ ಭಗವಾನ್ ಬುದ್ಧರ ಪಾದಕಮಲಗಳಿಗೆ ನಮಸ್ಕರಿಸಿ ಈ ವ್ಯಾಸಂಗೋಷ್ಠಿಗೆ ಆಗಮಿಸಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಮುಖ್ಯವಾಗಿ ಈ ಒಂದು ವ್ಯಾಸಂಗೋಷ್ಠಿಗೆ ಆಯೋಜನೆ ಮಾಡಿರುವಂತಹ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೂ ವೇದಿಕೆ ಮೇಲಿರುವ ಗಣ್ಯರಿಗೂ ನಾನು ನಮಸ್ಕರಿಸಿ ಈ ದಿನ ಈ ಒಂದು ಸೌಭಾಗ್ಯ ಸಿಕ್ಕಿದ್ದಕ್ಕೆ ನಾನು ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧರ ಜನನ, ಶಿಕ್ಷಣ, ವಿವಾಹ ಕುರಿತು ಉಪನ್ಯಾಸ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಇಲ್ಲಿ ರಂಗನಾಥ ಸ್ವಾಮಿಗಳಿದ್ದಾರೆ ಬೆಟ್ಟದ ಮೇಲೆ. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ ಜಗಕತಿ ಪಾವನನೇ ಸನಕಾದಿ ಸಜ್ಜನ ನಿಕರದ ತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣಕ ಉದಾನತ ಜನವ ಗದುಗಿನ ವೀರ ನಾರಾಯಣ ಶ್ರೀಯ ರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತ ನಮ್ಮನನವರತ ದೇವದೇವ ಜಗದ್ಭರಿತ ವಸುದೇವ ಸುತ ಜಗದೇಕನಾಥ ರಮಾ ವಿನೋದಿತ ಸಜ್ಜನಾನತ ನಿಖಿಳ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮನನವರತ ನಮ್ಮನನವರತ ಅನುಪಮಿತ ಚಾರಿತ್ರ ಕರುಣಾವನದಿ ಭಕ್ತ ಕುಟುಂಬಿ ಯೋಗಿ ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನ ಜನಾಭ ಮುಕುಂದ ಮುರಮರ್ದನ ಜನಾರ್ದನ ದಯ ಜಗತ್ಪಾವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನನವರತ ನಮ್ಮನನವರತ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನೆನಗೆ ತಿಳಿಹಿ ಮತಿಯನ್ನು ಎನ್ನ ಜೂಹೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮನನವರತ ನಮ್ಮನನವರತ ದೀನ ನಾನು ಸಮಸ್ತ ಲೋಕಗೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನನವರತ ನಮ್ಮನನವರತ ಅಂಥೇಳಿ ಆ ಪರಮಾತ್ಮನನ್ನು ಸ್ಮರಿಸಿ ಈಗ ಆತ್ಮೀಯ ಸಹೋದರ ಸಹೋದರಿಯರೇ, ಭಗವಾನ್ ಬುದ್ಧರ ಕುರಿತು ಒಂದು ಅವರ ಜೀವನ ಚರಿತ್ರೆಯ ಕುರಿತು ಒಂದು ಹಾಡು ಒಬ್ಬ ಜ್ಞಾನಿಗಳು ಬರೆದಿದ್ದಾರೆ. ಅವರ ಹೆಸರು ಸೋಸಲೆ ಗಂಗಾಧರ ಅಂಥೇಳಿ. ಬುದ್ಧಗೀತೆ. ಈ ಬುದ್ಧಗೀತೆಯಲ್ಲಿ ಬುದ್ಧನ ಚರಿತ್ರೆ ಬಂದುಬಿಡುತ್ತೆ. ಒಂದು 5 ನಿಮಿಷ ಆಗುತ್ತೆ. ಅದನ್ನು ಹೇಳಿಬಿಟ್ಟು ನಾನು ಮುಂದುವರಿತೇನೆ. ಹಳ್ಳಿಯಲ್ಲಿ ರಾಗಿ ಬೀಸುವಾಗ ಹಿಂದೆ ಆಡ್ಕೊತ ಇದ್ರಂತೆ. ಏನಪ್ಪ ಅಂದರೆ, ಬೆಳಗಾಗಿ ನಾನೆದ್ದು ಯಾರಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ
ಒಂದು ಗಳಿಗೆ ನೆನದೇನು ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆಯಂತ ಸೊಸೆ ಬರಲಿ. ಆ ಕಲ್ಲು ಕೊಟ್ಟಿದ್ದಕ್ಕೆ ಕೃತಜ್ಞತೆ. ಅದಕ್ಕೆ ಮಾನ್ಯ ನಿರ್ದೇಶಕರು ಮಾತಂದರು, ಭೂಮಿ ತಾಯಿಗೆ ನಾವು ಕೃತಜ್ಞತೆ ಮತ್ತು ನಮಸ್ಕಾರ ಹೇಳಬೇಕು ಅಂತೇಳಿ. ಅದೇ ಈ ಹಾಡು. ಇಂಥ ಯುಗ ಯುಗಾಂತರ ಕಳೆದ ಮೇಲೆ ಈ ಒಂದು ಅದ್ಭುತವಾದ ಶಿಶು ಭೂಮಿಗೆ ಬಂದಿದೆ. ಅದಕ್ಕೆ ಭೂತಾಯಿ ನೀನು ಇಂಥ ಶಿಶುವನ್ನು ಹಡೆದ ನೀನೇ ಧನ್ಯಳು ಮಾನ್ಯಳು ಅಂಥೇಳಿ ಈ ಹಾಡಲ್ಲಿ ಬರುತ್ತೆ. ಈ ಹಾಡಲ್ಲಿ ತಂದೆ ತಾಯಿ ಜನ್ಮಸ್ಥಳ ಅವ್ರು ಏನು ಉಪದೇಶ ಮಾಡಿದರು ಇದೆಲ್ಲ ಬರುತ್ತೆ. 5 ನಿಮಿಷದಲ್ಲಿ ಅದು ಚಿತ್ರಣ ಬಿಡಿಸಿದ್ದಾರೆ. ಅದನ್ನು ನಾವು ಕೇಳೋಣ. ಹೇ ಭುವಿ ನೀ ಧನ್ಯಳಾದೆ ಸಂಬುದ್ಧನ ಹಡೆದು ಹೇ ಭುವಿ ನೀ ಪಾವನಳಾದೆ ಸಂಬುದ್ಧನು ನಡೆದು ಹೇ ಧರೆ ವಸುಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೇ ನಿನ್ನ ಕರುಣೆಗೆ ಸಾಟಿಯಾರೇ ಹೇ ಭುವಿ ನೀ ಧನ್ಯಳಾದೆ ಸಂಬುದ್ಧನ ಹಡೆದು ಹೇ ಭುವಿ ನೀ ಪಾವನಳಾದೆ ಸಂಬುದ್ಧನು ನಡೆದು ಹೇ ಧರೆ ವಸುಂಧರೆ ಹೇ ಧರೆ ವಸುಂಧರೆ ನೀಲಾಂಬರವೇ ನೀ ಹಂದರವಾಗಿ ನಿನ್ನ ಕಣ್ಣುಗಳೇ ಕೋಟಿ ತಾರೆಗಳಾಗಿ ನೀಲಾಂಬರವೇ ನೀ ಹಂದರವಾಗಿ ನಿನ್ನ ಕಣ್ಣುಗಳೇ ಕೋಟಿ ತಾರೆಗಳಾಗಿ ಆಷಾಢದ ಚಂದಿರನೆ ಅಂತಃಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಮಾಯ ಇಳೆಯಾಗಿ ಶುದ್ಧೋದನ ಮಳೆಯಾಗಿ ಮಹಮಾಯ ಇಳೆಯಾಗಿ ಬಿಳಿಯಾನೆಯಾಗಿ ಹೊಕ್ಕವನ ನೀ ಹಡೆದ ಮಡಿಲೆ ಲುಂಬಿಣಿವನ ಹೇ ಭುವಿ ನೀ ಧನ್ಯಳಾದೆ ಸಂಬುದ್ಧನ ಹಡೆದು ಹೇ ಧರೆ ವಸುಂಧರೆ ಮೇದಿನಿಯೇ ನೀ ಹಾಸಿಗೆಯಾಗಿ ಮೇರು ಪರ್ವತವೇ ನೀ ತಲೆದಿಂಬಾಗಿ ಮೇದಿನಿಯೇ ನೀ ಹಾಸಿಗೆಯಾಗಿ ಮೇರು ಪರ್ವತವೇ ನೀ ತಲೆದಿಂಬಾಗಿ ನಾಭಿಯಿಂದ ನಭಕ್ಕೆ ಹಿರಿಯ ವೃಕ್ಷವೇ ಸಾಗಿ ನಾಭಿಯಿಂದ ನಭಕ್ಕೆ ಹಿರಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಪುರುಮೇಳದ ಸೇನಾನಿಯ ಮಗಳೇ ನೀನಾಗಿ ಪಾಯಸ ಉಣಿಸಿದ ಇಳೆ ಹೇ ಭುವಿ ನೀ ಧನ್ಯಳಾದೆ ಸಂಬುದ್ಧನ ಹಡೆದು ಹೇ ಧರೆ ವಸುಂಧರೆ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ
ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ಧಮ್ಮಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ ಧಮ್ಮಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ ಧರಣಿ ದೇವಿ ನಿನ್ನ ವರಸುತನೇ ದೇವ ಮಾನವರಿಗೂ ಗುರುಬುದ್ಧನೇ ಹೇ ಭುವಿ ನೀ ಧನ್ಯಳಾದೆ ಸಂಭಾಸಂಬುದ್ಧನ ಹಡೆದು ಹೇ ಭುವಿ ನೀ ಪಾವನಳಾದೆ ಸಂಹಾಸಂಬುದ್ಧನು ನಡೆದು ಹೇ ಧರೇ ವಸುಂದರೇ ಹೇ ಧರೇ ವಸುಂದರೇ ಅಂತೇಳಿ ಭೂಮಿ ತಾಯಿ ನಮಸ್ಕಾರ ಮಾಡ್ತಾ ಈಗ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಬುದ್ಧನ ವಂಶ ಮತ್ತು ಪಾರಂಪರ್ಯ ಅನ್ನೋ ವಿಷಯ ಸಂಕ್ಷಿಪ್ತವಾಗಿ ತಿಳಿಸಿ ನಾನು ಮುಂದಕ್ಕೆ ಹೋಗ್ತೇನೆ. ಕಪಿಲವಸ್ತು ಎಂಬ ನಗರ ಶಾಕ್ಯರ ರಾಜಧಾನಿಯಾಗಿತ್ತು. ಒಂದು ರಾಜ್ಯದ ಹೆಸರು ಶಾಕ್ಯ ಅಂತ. ಆ ರಾಜ್ಯಕ್ಕೆ ಕಪಿಲವಸ್ತು ಎಂಬುದು ಒಂದು ರಾಜಧಾನಿ. ಅಲ್ಲಿ ಜಯಸೇನ ಎಂಬ ಶಾಕ್ಯನು ವಾಸವಾಗಿದ್ದನು. ಅಲ್ಲಿ ಜಯಸೇನ ಎಂಬ ಒಬ್ಬ ಶಾಕ್ಯನು ವಾಸವಾಗಿದ್ದನು. ಆ ಜಯಸೇನನಿಗೆ ಸಿನುಹು ಎಂಬ ಒಬ್ಬ ಪುತ್ರನಿದ್ದನು. ಆ ಸಿನುಹುಗೆ ಕಚ್ಚಣ ಎಂಬುವಂತಹ ಒಬ್ಬ ಹೆಣ್ಣು ಮಗಳೊಂದಿಗೆ ವಿವಾಹವಾಗಿತ್ತು. ಆ ಸಿನುಹುಗೆ 5 ಜನ ಪುತ್ರರು, 2 ಹೆಣ್ಮಕ್ಕಳು, ಪುತ್ರಿಯರು ಇದ್ದರು. ಆ 5 ಜನ ಶುದ್ಧೋಧನ, ದೋತೋಧನ, ಸಕ್ಕೋಧನ, ಶುಕ್ಲೋಧನ, ಅಮಿತೋಧನ ಅಂತ 5 ಜನ. 2 ಹೆಣ್ಮಕ್ಕಳು ಅಮಿತ, ಪಮಿತ ಅಂತ 2 ಹೆಣ್ಮಕ್ಕಳು. 7 ಜನ ಇದ್ದರು. ಆ ಸಿನುಹು ಮಹಾರಾಜನಿಗೆ, ರಾಜ ಅಲ್ಲ ಆತ, ಅದರ ಹಿಂದೆ ವ್ಯಕ್ತಿ, ಅವರು ಆಗರ್ಭ ಶ್ರೀಮಂತರವರು, ಆ ಕುಟುಂಬಕ್ಕೆ ಇದ್ದರು. ಶುದ್ಧೋಧನ ಸರದಿ ಪ್ರಕಾರ ರಾಜನಾಗಿದ್ದ. ಆ ಕಾಲದಲ್ಲಿ ಶುದ್ಧೋಧನಿಗೆ ಮಹಾಮಾಯೆ ಅಥವಾ ಮಾಯಾದೇವಿ ಎಂಬಾಕೆಯೊಂದಿಗೆ ವಿವಾಹವಾಗಿತ್ತು. ಶುದ್ಧೋಧನನು ಮಹಾಮಾಯೆಯನ್ನು ಮದುವೆಯಾಗಿದ್ದ. ಮಹಾಮಾಯೆಯ ತಂದೆಯ ಹೆಸರು ಅಂಜನ ಮತ್ತು ಸುಲಕ್ಷಣ ಅಂತೇಳಿ. ಅವರು ದೇವದಾಹ ಎಂಬುವ ಹಳ್ಳಿಯಲ್ಲಿ ವಾಸವಾಗಿದ್ದರು ಅಂಥೇಳಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ನಂತರ ಶುದ್ಧೋಧನ ಮಹಾಪರಾಕ್ರಮಿ. ಅವನು ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದ. ತನ್ನ ಶೌರ್ಯ ಸಾಹಸಗಳಿಂದ ಅವನಿಗೆ 2ನೇ ಮದುವೆ ಆಗಲಿಕ್ಕೆ ಅನುಮತಿ ದೊರೆಯಿತು. ತನ್ನ ಪತ್ನಿಯಾದ ಮಹಾರಾಣಿಯಾದ ಮಹಾಮಾಯೆ ಅಥವಾ ಮಾಯಾದೇವಿಯ ಸಹೋದರಿ ಮಹಾಪ್ರಜಾಪತಿಯೊಂದಿಗೆ ವಿವಾಹವಾಯಿತು. ಅವನು ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದ. ಶುದ್ಧೋಧನು ಆಗರ್ಭ ಶ್ರೀಮಂತನಾಗಿದ್ದ. ಅವನ ಬಳಿ ಬಹು ವಿಸ್ತಾರವಾದ ಭೂಮಿ ಇತ್ತು. ಅವನು ಅನೇಕ ಅಸಂಖ್ಯಾತ ಸೈನ್ಯ ಸೇವಕ ವರ್ಗವನ್ನು ಹೊಂದಿದ್ದನು. ಅವನು ಭೋಗ ಜೀವನ ನಡೆಸುತ್ತಿದ್ದರಿಂದ ಅನೇಕ ಅರಮನೆಗಳನ್ನು ಕಟ್ಟಿಸಿಕೊಂಡಿದ್ದ. ಆಗರ್ಭ ಶ್ರೀಮಂತ, ಭೋಗ ಜೀವನ ನಡೆಸ್ತಾ ಇದ್ದ, ಅನೇಕ ಅರಮನೆಗಳನ್ನು ಕಟ್ಟಿಸ್ಕೊಂಡಿದ್ದ. ಇದು ಶುದ್ಧೋಧನ ಮಹಾರಾಜನ ವಿಚಾರ. ನಂತರ ಬುದ್ಧನ ಜನನ ವಿಚಾರವಾಗಿ ನಾವು ಬರ್ತೇವೆ. ಶಾಕ್ಯರ ಸಂಪ್ರದಾಯ ಪ್ರಕಾರ ಶಾಕ್ಯರ ಕುಟುಂಬವೂ ಸೇರಿದಂತೆ ಆ ರಾಜ್ಯದ ಜನರೆಲ್ಲರೂ ಸೇರಿ ಪ್ರತಿ ವರ್ಷ ಆಷಾಢ ಮಾಸದ ನಡು ಬೇಸಿಗೆಯಲ್ಲಿ ವಸಂತ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು. ಆ ರಾಜ್ಯದಲ್ಲಿ 7 ದಿನಗಳ ಕಾಲ ಪ್ರತಿ ವರ್ಷ ಆಷಾಢ ಮಾಸದ ನಡು ಬೇಸಿಗೆಯಲ್ಲಿ ವಸಂತ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು 7 ದಿನಗಳ ಕಾಲ. ಆ 7 ದಿನಗಳ ಕಾಲದಲ್ಲಿ ಕೊನೆಯ ದಿನ ಮಹಾರಾಣಿ ಮಾಯಾದೇವಿಯು ಮುಂಜಾನೆ ಎದ್ದು
ಸುಗಂಧಭರಿತ ನೀರಿನಲ್ಲಿ ಸ್ನಾನ ಮಾಡಿ ವಜ್ರಾಭರಣಗಳನ್ನು ಧರಿಸಿ ಆ ದಿನ ವಿಶೇಷ ಅಡುಗೆಯನ್ನು ಸೇವನೆ ಮಾಡಿ ನಂತರ ಆ ರಾಜ್ಯದ ಬಡ ಜನತೆಗೆ 4 ಲಕ್ಷದಷ್ಟು ನಾಣ್ಯಗಳನ್ನು ದಾನ ಮಾಡಿ ಶಯಗೃಹಕ್ಕೆ ತೆರಳುತ್ತಾಳೆ. ಆ ದಿನ ಶುದ್ಧೋಧನ ಮತ್ತು ಮಹಾಮಾಯೆಯ ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಂಡ ಪರಿಣಾಮವಾಗಿ ಗರ್ಭವತಿಯಾಗ್ತಾಳೆ. ಅರಮನೆಯ ಅಂತಃಪುರದ ಸುಖದ ಸುಪ್ಪತ್ತಿಗೆ ಮೇಲೆ ಗಾಢ ನಿದ್ರೆಯಲ್ಲಿ ಒಂದು ದಿನ ಮಲಗಿರುವ ಸಮಯದಲ್ಲಿ 4 ಲೋಕಗಳ ರಕ್ಷಕರಾದ ದೇವತೆಗಳು 4 ಲೋಕಗಳ ರಕ್ಷಕರಾದ ದೇವತೆಗಳು ಆ ಮಹಾಮಯ ಮಲಗಿರುವಂತಹ ಹಾಸಿಗೆ ಸಮೇತ ತೆಗೆದುಕೊಂಡು ಹೋಗಿ ಹಿಮಾಲಯ ಪರ್ವತದ ಒಂದು ಸಾಲು ಮರದ ಕೆಳಗಡೆ ಇಡ್ತಾರೆ. ಇಟ್ಟು ಅವ್ರನ್ನ ರಕ್ಷಣೆ ಮಾಡ್ತಾ ಪಕ್ಕದಲ್ಲಿ ನಿಂತಿರ್ತಾರೆ. ಆಗ ಆ 4 ಲೋಕಗಳ ರಕ್ಷಕರ ಪತ್ನಿಯರು ಬಂದು ಆ ಮಹಾರಾಣಿಯನ್ನು, ಇದು ಕನಸಲ್ಲಿ ನಡೀತಾ ಇರೋದು, ಇದು ಅವ್ರಿಗೆ ಕನಸು ಬೀಳುತ್ತೆ. ಆ ಕನಸಲ್ಲಿ ಇದು ನಡೆಯುತ್ತೆ, ಕನಸಲ್ಲಿ ನಡೆಯುತ್ತಿದ್ದು ಆ ಹಾಸಿಗೆ ಸಮೇತ ತಗೊಂಡೋಗಿದ್ದು ಹಿಮಾಲಯ ಪರ್ವತದ ಸಾಲು ಮರದ ಕೆಳಗಡೆ ಇಟ್ಟಿದ್ದವರು. ಆ 4 ಲೋಕ ರಕ್ಷಕರ ಪತ್ನಿಯರು ಮಾನಸರೋವರ ಹತ್ರ ಆಕೆಯನ್ನು ಕರೆದುಕೊಂಡು ಹೋಗಿದ್ದು ಸ್ನಾನ ಮಾಡಿಸ್ಬಿಟ್ಟು ಅವರಿಗೆ ಹೊಸ ಉಡುಪನ್ನು ಧರಿಸಿ ಪುಷ್ಪಗಳಿಂದ ಅವ್ರನ್ನ ಸಿಂಗರಿಸಿ ಒಬ್ಬ ದೇವನ ಆಗಮನಕ್ಕಾಗಿ ಸಿದ್ಧಪಡಿಸಿ ನಿಂತಿರ್ತಾರೆ. ಆಗ ಬೋಧಿಸತ್ವ ಸುಮೇಧನೆಂಬ ಬೋಧಿಸತ್ವನು ಆ ಮೇಳೆಗೆ ಆಕೆ ಎದುರು ಪ್ರತ್ಯಕ್ಷನಾಗಿ, ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ನನ್ನ ಅಂತಿಮ ಜನ್ಮವನ್ನು ತಾಳಲು ನಿರ್ಧರಿಸಿದ್ದೇನೆ. ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ನನ್ನ ಅಂತಿಮ ಜನ್ಮವನ್ನು ತಾಳಲು ನಿರ್ಧರಿಸಿದ್ದೇನೆ. ನೀನು ನನ್ನ ತಾಯಿಯಾಗಲು ಸಿದ್ಧಲಿರುವೆಯಾ ಅಂತ ಕೇಳ್ತಾರೆ. ಕೇಳಿದಾಗ ನಾನು ಅತ್ಯಂತ ಸಂತೋಷದಿಂದ ನಿನ್ನ ಕೋರಿಕೆಯನ್ನು ಸ್ವೀಕರಿಸಿದ್ದೇನೆ ಅಂಥೇಳಿ ಹೇಳ್ತಾಳೆ. ಯಾರು? ಮಹಾದೇವಿ. ಕನಸಲ್ಲಿ ಇದೆಲ್ಲ. ನಂತರ ಎಚ್ಚರ ಆಗ್ಬಿಡುತ್ತೆ. ಎಚ್ಚರದ ತಕ್ಷಣ ತನ್ನ ಪತಿ ಶುದ್ಧೋಧನಿಗೆ ತಿಳಿಸ್ತಾರೆ, ನನಗೆ ಈ ಥರ ಕನಸು ಬಿತ್ತು ಅಂಥೇಳಿ. ಅವ್ರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾರಿಗೆ? ಶುದ್ಧೋಧನಿಗೆ. ಕೂಡಲೇ 8 ಜನ ಬ್ರಾಹ್ಮಣರನ್ನು ಕರೆಸ್ತಾನೆ, ಆಹ್ವಾನ ಕೊಡ್ತಾನೆ. ಅವ್ರನ್ನ ವೈಭವದಿಂದ ಸ್ವಾಗತಿಸಿಬಿಟ್ಟು ಅವ್ರಿಗೆ ಆಸನಗಳನ್ನು ಸಿದ್ಧಪಡಿಸ್ತಾನೆ. ಕೇಳಬೇಕು ಈ ಕನಸಿನ ಪರಿಣಾಮ ಏನು ಅಂಥೇಳಿ. 8 ಜನ ಬ್ರಾಹ್ಮಣರನ್ನು ಕರೆಸ್ತಾನೆ. ಆ 8 ಜನ ರಾಮ, ಧಗ, ಲಕ್ಕಣ, ಮಂತಿ, ಯನ್ನ, ಸುಯಮ, ಸುಭೋಗ, ಸುದತ್ತ ಅಂತ 8 ಜನ. ಆ 8 ಜನ ಕರೆಸಿ ಅವರಿಗೆ ಆಸನಗಳನ್ನು ಸಿದ್ಧಪಡಿಸಿ ಬಹಳ ಮರ್ಯಾದೆಯಿಂದ ಗೌರವದಿಂದ, ವೇದಜ್ಞಾನ ಪಂಡಿತರು ಅವ್ರನ್ನ ಬಹಳ ಗೌರವದಿಂದ ಕರೆಸಿಬಿಟ್ಟು ಕೂರಿಸಿ ಅವರಿಗೆ ದಾನ ಮಾಡುವ ಪಾತ್ರೆಗಳಿಗೆ ಚಿನ್ನದ ಮತ್ತು ಬೆಳ್ಳಿ ನಾಣ್ಯಗಳನ್ನು ತುಂಬಿಸಿ, ಆಮೇಲೆ ಅವರಿಗೆ ಜೇನು, ಹಾಲು, ತುಪ್ಪ ಇವೆಲ್ಲ ಕೂಡಿದಂಥ ಮುಷ್ಟಾನ್ನ ಭೋಜನವನ್ನು ಅವರಿಗೆ ಏರ್ಪಡಿಸಿ, ನಂತರ ಅವರಿಗೆ 9 ಬಗೆಯ ವಸ್ತ್ರಗಳು, ಕಂದು ಬಣ್ಣದ ಹಸುಗಳು ಉಡುಗೊರೆಯಾಗಿ ನೀಡಿದನು. ಉಪಚಾರ ಮಾಡಿದ. ಉಪಚಾರವನ್ನು ಸ್ವೀಕರಿಸಿ ಅವರು ಸಂತೃಪ್ತಿಗೊಳಿಸಿದ ನಂತರ ಮಹಾರಾಜ ಕೇಳ್ತಾನೆ, ಮಹಾಪಂಡಿತರೇ, ಬ್ರಾಹ್ಮಣೋತ್ತಮರೇ, ಈ ರೀತಿ ಕನಸು ಬಿದ್ದಿದೆ, ಇದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅವರು ರಾಜನ ಉದ್ದೇಶಿಸಿ ಹೇಳ್ತಾರೆ, ರಾಜನೇ, ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸದ್ಯದಲ್ಲಿ ನಿನಗೊಬ್ಬ ಪುತ್ರ ಜನಿಸುತ್ತಾನೆ ಅಂತ ಅವರು ಶುಭವಾರ್ತೆಯನ್ನು ತಿಳಿಸ್ತಾರೆ. ಅವನು ಗೃಹಸ್ಥನಾದರೆ ಈ ಲೋಕವನ್ನು ಚಕ್ರವರ್ತಿಯಾಗಿ ಆಳಬಲ್ಲ. ಒಂದು ವೇಳೆ ತಾನು ಸನ್ಯಾಸಿಯಾದರೆ ಈ ಜಗತ್ತಿನಲ್ಲಿರುವ ದುಃಖಗಳನ್ನು ನೀಗಿಸಬಲ್ಲ ಬುದ್ಧನಾಗಿ ಪರಿವರ್ತನೆ ಹೊಂದುತ್ತಾನೆ ಎಂದು ಭವಿಷ್ಯವಾಣಿ ನುಡಿದಾಗ ತುಂಬ ಸಂತೋಷ ಆಗುತ್ತೆ. ಯಾರಿಗೆ? ಶುದ್ಧೋಧನಿಗೆ. ಅವರಿಗೆ ಸಕಲ ಮರ್ಯಾದೆಗಳಿಂದ ಅವ್ರಿಗೆ ಬೀಳ್ಕೊಡ್ತಾರೆ, ಬೀಳ್ಕೊಡುಗೆ ಮಾಡ್ತಾರೆ, ಕಳಿಸ್ತಾರೆ. ಅವ್ರನ್ನ ಕಳಿಸಿ ನಂತರ
10 ತಿಂಗಳ ಕಾಲ ತೈಲ ತುಂಬಿದ ಪಾತ್ರೆಯಂತೆ ಬೋಧಿಸತ್ವನನ್ನು ತನ್ನ ಗರ್ಭದಲ್ಲಿ ಧರಿಸಿದ್ದ ಮಹಾಮಾಯಿಯು ಹೆರಿಗೆ ಸಮಯ ಸಮೀಪಿಸುತ್ತಿದ್ದಂತೆ ತವರು ಮನೆಗೆ ಹೋಗಲು ನಿರ್ಧರಿಸಿದಳು. ಅವಳು ಈ ವಿಷಯವನ್ನು ತನ್ನ ಪತಿಗೆ ಪ್ರಸ್ತಾಪಿಸಿ, ನಾನು ನನ್ನ ತಂದೆಯ ನಗರವಾದ ದೇವದಹಕ್ಕೆ ಹೋಗಲು ಸಿದ್ಧಳಿದ್ದೇನೆ ಅಂತ ಹೇಳ್ತಾಳೆ. ಆಗ ಶುದ್ಧೋಧನ ಚಿನ್ನದ ಪಲ್ಲಕ್ಕಿಯೊಂದಿಗೆ ಅವ್ರನ್ನ ಕೂರಿಸಿ ಸಕಲ ಗೌರವಗಳಿಂದ ಅವ್ರನ್ನ ಕಳಿಸ್ಕೊಡ್ತಾನೆ ತವ್ರ ಮನೆಗೆ. ಮೊದಲನೇ ಹೆರಿಗೆ ತವ್ರ ಮನೆಗೆ ಹೋಗ್ಬೇಕಲ್ವ, ನೋಡಿ ಆಗಲೇ ಇತ್ತು ಸಂಪ್ರದಾಯ. ಕಳಿಸ್ಕೊಡುವಾಗ ಆ ದಾರಿಯಲ್ಲಿ, ಆ ಕಪಿಲವಸ್ತು ನಗರದಿಂದ ದಾರಿಯಲ್ಲಿ ಹೋಗೋ ದಾರಿಯಲ್ಲಿ ಒಂದು ವನ ಸಿಗುತ್ತೆ. ಆ ವನ ದೇವಲೋಕದ ಉದ್ಯಾನವನ ಇದ್ದಾಗಿರುತ್ತೆ. ಅದು ವಿವರಣೆ ತುಂಬ ಹೇಳ್ತಾರೆ. ನಾವು ಸ್ವಲ್ಪ ಬೇಗ ಹೋಗೋಣ, ಯಾಕೆಂದರೆ 3 ಹಂತಗಳಿದೆ. ಆ 3 ಹಂತಗಳು ಮುಗಿಸ್ಬೇಕಾಗಿರೋದ್ರಿಂದ ವಿವರಣೆ ಸ್ವಲ್ಪ ಕಡಿಮೆ ಮಾಡ್ತೇನೆ ನಾನು. ಆ ಲುಂಬಿಣವನ ಹೇಗಿತ್ತು ಅಂತಂದರೆ, ಒಂದೆರಡು ಮಾತಲ್ಲಿ ಹೇಳೋದಾದರೆ, ದೇವಲೋಕದ ಉದ್ಯಾನವನ ಇದ್ದಂಗಿತ್ತು. ಸಾಲು ಮರಗಳು, ದುಂಬಿಗಳು ಜೇಂಕಾರ ಮಾಡ್ತಾಯಿದ್ದವು. ಅನೇಕ ಹೂವಿನ ಗಿಡಗಳು, ಲಕ್ಷಾಂತರ ಹೂವಿನ ಗಿಡಗಳು ಸಾಲಾಗಿದ್ದವು. ಈ ಮಹಾತಾಯಿಯನ್ನು, ಈ ಮಾಯಾದೇವಿಯನ್ನು ಸ್ವಾಗತ ಮಾಡ್ತಿದ್ದೇವೆ ಅನ್ನೋ ರೀತಿಯಲ್ಲಿತ್ತು. ಆ ಮರಗಳು ಹೇಗಿದ್ದವು ಅಂತಂದರೆ, ಬುಡದಿಂದ ತುದಿಯವರೆಗೆ ಹಣ್ಣುಗಳು ತುಂಬಿದ್ದವು, ರಸಭರಿತವಾದ ಹಣ್ಣುಗಳು ತುಂಬಿದ್ದವು. ಬಹಳ ಮನೋಹರವಾಗಿತ್ತು ಆ ಒಂದು ಪ್ರದೇಶ. ಆ ಪ್ರಕೃತಿ ಮಾತೆಗೆ ಇವರು ಮನಸ್ಸೋದ್ದಿ ಆ ಪಲ್ಲಕ್ಕಿಯನ್ನು ಸ್ವಲ್ಪ ಇಳಿಸಪ್ಪ ಅಂತೇಳಿ ಇಳಿಸ್ಬಿಟ್ಟು ಒಂದು ಮರದ ಕೆಳಗೆ ಹೋಗಿ, ಒಂದು ದೊಡ್ಡ ಮರದ ಕೆಳಗೆ ಹೋಗಿ ಆ ಕೊಂಬೆಯನ್ನು ಹೀಗೆ ಹಿಡ್ಕೊತಾರೆ. ಹಿಡ್ಕೊಂಡಾಗ ಸ್ವಲ್ಪ ಅದು ಮೇಲಕ್ಕೆ ತಳ್ಳುತ್ತೆ. ಆಗ ಸ್ವಲ್ಪ ತುದಿಗಾಲಲ್ಲಿ ಸ್ವಲ್ಪ ಮೇಲಕ್ಕೆ ಹಿಂಗೆ ದೇಹ ಸಹಜವಾಗಿ ಮೇಲಕ್ಕೆ ಹೋದಾಗ ಹೆರಿಗೆ ನೋವಾಗುತ್ತೆ. ಅಲ್ಲಿ ಸುತ್ತಮುತ್ತ ಎಲ್ಲರೂ ಇದ್ದೇ ಇರ್ತಾರೆ, ಮಹಾರಾಣಿ ಅಲ್ವಾ. ಕೂಡಲೇ ಅಲ್ಲಿ ಆ ಹೆರಿಗೆ ನೋವಾದ ತಕ್ಷಣ ಯಾವುದೇ ಆಯಾಸ ಇಲ್ಲದಾಗೆ ಸುಖವಾಗಿ ಭಗವಾನ್ ಬುದ್ಧರು ಅವತರಿಸ್ತಾರೆ, ಜನ್ಮ ಆಗಿಬಿಡುತ್ತೆ. ಅದನ್ನು ಕೇಳಿದಂತಹ, ನೋಡಿದಂತಹ, ಅದನ್ನು ಗಮನಿಸಿ ಮೇಲೆ ದೇವತೆಗಳು ತನ್ನ ವಸ್ತ್ರಗಳನ್ನು ಬೀಸುತ್ತಾ ಬುದ್ಧ 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 ಅಂತ ಆನಂದಭರಿತರಾಗಿ ಅಲ್ಲಿ ಅವರು ಜೇಂಕಾರ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಒಬ್ಬ ಹಿಮಾಲಯ ಪರ್ವತದಲ್ಲಿ ಒಬ್ಬ ಅಸಿತ ಎಂಬ ಮಹಾಮುನಿ ತಪಸ್ಸು ಮಾಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡು ಅವರು ಬುದ್ಧ ಜನಿಸಿದ ನಾಡನ್ನು ಒಮ್ಮೆ ನಾನು ನೋಡಬಾರದೇಕೆ ಅಂತೇಳಿ ಅವರು ನಿರ್ಧಾರ ಮಾಡಿ ತನ್ನ ಸೋದರಳಿಯ ನರದತ್ತನೊಂದಿಗೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬರೋದು, ಅಲ್ಲಿ ಯಾವ ರೀತಿ ಬರ್ತಾರೆ, ಹೆಂಗೆ ಅವರು ಸ್ಪಂದಿಸ್ತಾರೆ ಅನ್ನೋದು ವಿವರ ತುಂಬ ಇದೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಬಂದುಬಿಟ್ಟು ಮಹಾರಾಜನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ, ಮಹಾರಾಜರೇ, ತಮ್ಮನ್ನು ನಾನು ಎಂದೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು, ಭಾಳ ನನಗೆ ಆನಂದ ಆಯ್ತು ನಿಮ್ಮನ್ನು ನೋಡಿ, ಬನ್ನಿ ಕುಳಿತುಗಳಿಂದ ಅವ್ರನ್ನ ಭಾಳ ಗೌರವದಿಂದ ಅಸಿತ ಮಹರ್ಷಿಯನ್ನು ಶುದ್ಧೋಧನ ಮಹಾರಾಜ ಅವರಿಗೆ ಸಿದ್ಧಪಡಿಸಿದಂತಹ ಒಂದು ಸಿಂಹಾಸನದಲ್ಲಿ, ಒಂದು ಪ್ರತ್ಯೇಕವಾದ ಒಂದು ಆಸನದಲ್ಲಿ ಕೂರಿಸಿ, ತಾವು ಬಂದ ಕಾರಣ ಏನು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಮಹಾರಾಜ, ನಾನು ನಿನ್ನ ಪುತ್ರನ ನೋಡಲಿಕ್ಕೆ ಬಂದಿದ್ದೇನೆ ಅಂತಂತಾರೆ. ಆಗ ಮಗು ಮಲಗಿದೆ. ಅವರು ಹೇಳೋವರೆಗೂ ತಾವು ಕಾಯಕ್ಕಾಗುತ್ತಾ ಅಂಥೇಳಿ ಕೇಳ್ತಾರೆ. ಯಾರು? ಶುದ್ಧೋಧನ ಕೇಳ್ತಾನೆ. ಮಗು ಮಲಗಿದೆ, ಮಗು ಹೇಳೋವರೆಗೂ ತಾವು ಕಾಯಲಿಕ್ಕೆ ಆಗುತ್ತಾ ಮಹರ್ಷಿಗಳೇ ಅಂತೇಳಿ ವಿನಯವಾಗಿ ಅಂತಾನೆ. ಇಲ್ಲಪ್ಪ, ಆ ಮಹಾಮಹಿಯವರು ಹೆಚ್ಚು ಕಾಲ ನಿದ್ರಿಸೋದಿಲ್ಲ, ಅವರು ಜಗತ್ತನ್ನು ಉದ್ಧರಿಸಲಿಕ್ಕೆ, ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ, ಸದಾ ಜಾಗೃತವಾಗಿರ್ತಾರೆ ಅವರು ಅಂತಂದಾಗ ಆ ಋಷಿ ಮೇಲೆ ಅನುಕಂಪನೋ ಕರುಣೆನೋ ಮಗು ಎಚ್ಚರವಾಗಿ ರಾಜನೇ, ನೀನು ತುಂಬ ಧನ್ಯವಂತ, ಇಂಥ ಸುಪುತ್ರನ ಪಡೆದಿದ್ದೀಯಾ ಅಂಥೇಳಿ ಅವ್ರನ್ನ ಹೇಳ್ತಾರೆ. ಹೇಳಿದಾಗ ಆ ಮಗುನ ಅಸಿತ ಮಹರ್ಷಿಯ ಕೈಯಲ್ಲಿ ತಂದು ಇಡ್ತಾರೆ. ಯಾರು? ಶುದ್ಧೋಧನ ಮಹಾರಾಜ. ನೋಡಿ, ಅದಕ್ಕಿಂತ ಮುಂಚೆ ಆ ತೊಟ್ಲು ಮುಂದೆನೇ ಆ ಸುತ್ತೂ ಪ್ರದಕ್ಷಿಣೆ ಹಾಕ್ತಾರೆ.
ಯಾರು ಅಸಿತ ಮಹರ್ಷಿ. ಅವ್ರಿಗೆ ಗೊತ್ತಾಗುತ್ತೆ ಯೋಗ ದೃಷ್ಟಿಯಿಂದ ಇವ್ರು ಯಾರು ಏನು ಅಂತೇಳಿ. ನಂತರ ಅವರಿಗೆ ಆನಂದ ಆಗುತ್ತೆ. ತಂದು ಆ ಮಗುವನ್ನು ಮಹರ್ಷಿಯ ಕೈಯಲ್ಲಿ ಇಡ್ತಾರೆ. ಇಟ್ಟು ಆ ಮಗುವನ್ನು ದೃಷ್ಟಿಸಿ ನೋಡಿ ಕಣ್ಣೀರು ಬಂದುಬಿಡುತ್ತೆ ಅಸಿತ ಮಹರ್ಷಿಗೆ. ತಕ್ಷಣ ಸುದ್ಧೋನ ಮಹಾರಾಜ ಆತಂಕಗೊಂಡು ಯಾಕೆ ಅಳ್ತಾ ಇದ್ದಾರಲ್ಲ ಅಂಥೇಳಿ, ಯಾಕೆ ಗುರುಗಳೇ ಅಳ್ತಾ ಇದ್ದೀರಾ, ಏನು ಈ ಅಳುವಿಗೆ ಕಾರಣ ಅಂತಂದಾಗ, ಇಲ್ಲಪ್ಪ ನಾನು ಮಗುಗೆ ಏನಾದರೂ ಆತಂಕ ಇದೆಯಾ ಅಂತ ಕೇಳ್ತಾರೆ. ಇಲ್ಲಪ್ಪ ಯಾವ ಆತಂಕನೂ ಇಲ್ಲ ರಾಜ, ನಾನು ನನಗಾಗಿ ಅಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಯಾಕೆ ಗುರುಗಳೇ ಅಂತಂತಂದರೆ, ಈ ಒಂದು ಮಗು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಈ ಜಗತ್ತಿನ ದುಃಖವನ್ನು ಹೋಗಿಸ್ಲಿಕ್ಕೆ ಬಂದಿರುವಂತಹ ಈ ಒಂದು ಶಿಶು ಇದು. ಯುಗಗಳು ಕಳೆದ ನಂತರ ಅಪರೂಪವಾಗಿ ಜನಿಸಿದಂತಹ ಶಿಶು ಇದು, ಸಾಮಾನ್ಯ ಶಿಶು ಅಲ್ಲ ಅಂಥೇಳಿ ಹೇಳಿದಾಗ, ನಾನು ವೃದ್ಧನಾಗಿದ್ದೇನೆ, ವಯಸ್ಸಾಗಿದೆ, ಈ ಮಗು ಮುಂದೆ ಬೆಳೆದು ದೊಡ್ಡ ಆದಮೇಲೆ ನಾನು ಇರೋದಿಲ್ಲ, ಅದಕ್ಕೆ ನನಗೆ ದುಃಖ ಬರ್ತಾಯಿದೆ ಅಂಥೇಳಿ ಹೇಳ್ತಾರೆ. ಆವಾಗ ಅವರಿಗೆ ಆ ಮಾತುಗಳನ್ನು ಕೇಳಿ ಮಹರ್ಷಿಗೆ ಧನ್ಯವಾದ ತಿಳಿಸಿ ಅವ್ರನ್ನ ಕಳಿಸ್ತಾರೆ. ನಂತರ ಮಹಾಮಾಯೆಯು ಆರೋಗ್ಯ ಕ್ಷೀಣಿಸುತ್ತೆ. ಅದಕ್ಕಿಂತ ಮುಂಚೆ ಭಗವಾನ್ ಬುದ್ಧರ ಸಿದ್ಧಾರ್ಥ ಅಂತ ನಾಮಕರಣ ಮಾಡಬೇಕು. ಮಗು ಹುಟ್ಟಿದ 5 ದಿನಗಳಿಗೆ ಸಿದ್ಧಾರ್ಥ ಅಂಥೇಳಿ ನಾಮಕರಣ ಮಾಡ್ತಾರೆ. ಶುದ್ಧೋಧನ ಗೋತ್ರದ ಹೆಸರು ಗೌತಮ ಅಂಥೇಳಿ, ಅದಕ್ಕೆ ಸಿದ್ಧಾರ್ಥ ಗೌತಮ ಅಂತ ನಾಮಕರಣ ಆಗುತ್ತೆ. ಅವ್ರಿಗೆ ಆರೋಗ್ಯ ಕ್ಷೀಣಿಸೋದ್ರಿಂದ ತಂಗಿನ ಕರೆದುಬಿಟ್ಟು ಹೇಳ್ತಾಳೆ, ನಾನು ಮಗುನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ನನಗೆ ಆತಂಕ ನನಗಿಲ್ಲಮ್ಮ, ನೀವು ಚೆನ್ನಾಗಿ ನೋಡ್ಕೊಂತಾರೆ, ನನಗೆ ಗೊತ್ತಿದೆ, ನನಗೆ ಕರೆ ಬಂದಿದೆ, ನಾನು ಹೊರಡಬೇಕು, ನಾನು ಬರ್ತೇನೆ. ಅಸಿತ ಮಹರ್ಷಿ ಹೇಳೋ ಮಾತು ಸತ್ಯವಾಗುತ್ತೆ, ಅದು ನೋಡ್ಲಿಕ್ಕೆ ನಾನು ಇರೋದಿಲ್ಲ, ನಾನು ಬರ್ತೇನೆ ಅಂಥೇಳಿ ಅವರು ದೇಹವನ್ನು ಬಿಡ್ತಾರೆ. ನಂತರ ಬಾಲ್ಯದಲ್ಲಿ ಬೆಳೆದು ದೊಡ್ಡವನಾದಾಗ ಸ್ವಲ್ಪ ಬಾಲಕನಾಗಿರ್ತಾನೆ. ನಂತರ ಅವರಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀರಮ್ಮ ಅಂತ ಕೇಳಿದ್ರೆ, ದೇವಸ್ಥಾನಕ್ಕೆ ಮಗು ಅಂತ ಸಿದ್ಧಾರ್ಥನಿಗೆ ಹೇಳ್ತಾರೆ. ಸಿದ್ಧಾರ್ಥ ನಗುತ್ತಾನೆ, ಅದು ಹೇಳೋದಿಲ್ಲ, ಸ್ಮೈಲ್ ಮಾಡ್ತಾನೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಸ್ವಲ್ಪ ಸಂಪ್ರದಾಯ ಇದೆ, ದೇವರು ಎಲ್ಲ ಹೋಗೋದು ಬರೋದೆಲ್ಲ ಇತ್ತು ದೇವಸ್ಥಾನಗಳಿಗೆ. ನಂತರ ಈಗ ಶಿಕ್ಷಣ ಯಾವ ರೀತಿ ಆಯಿತು ಸಿದ್ಧಾರ್ಥನಿಗೆ ಅಂತೇಳಿ ವಿಷಯಕ್ಕೆ ಬರೋಣ. ಮಹಾರಾಜ ಅಂತಂದರೆ ಶಿಕ್ಷಣ ಕೊಡಿಸೋದ್ರಲ್ಲಿ ಯಾವುದು ಕೊರತೆ ಇದೆ? ಈ 8 ಜನ ಈ ಹಿಂದೆ ಭವಿಷ್ಯವಾಣಿ ನುಡಿದಿದ್ರಲ್ಲ, ಆ 8 ಜನ ಮೊದಲ ಗುರುಗಳಾಗ್ತಾರೆ. ಅವ್ರನ್ನ ಕರೆಸಿಬಿಟ್ಟು ಅವರಿಂದ ವೇದೋಪನ್ಯಾಸ ಏನು ವೇದೋಪನಿಷತ್ಗಳೆಲ್ಲ ಇದೆ ಅವನ್ನೆಲ್ಲ ಕಲಿಸ್ಬೇಕಾಗಿರೋದೆಲ್ಲ. ನಂತರ ಭರದ್ವಾಜ ಅನ್ನೋ ಋಷಿಯಿಂದ ಗುರುಗಳಿಂದ ಅವರಿಗೆ ಧ್ಯಾನ ಮತ್ತು ಏಕಾಗ್ರತೆಯನ್ನು ಕಲಿಸ್ಕೊಡ್ಲಾಗುತ್ತೆ. ನಂತರ ರಾಜ್ಕುಮಾರ್ ಆಗಿರೋದ್ರಿಂದ ಅನೇಕ ಶಸ್ತ್ರವಿದ್ಯೆಗಳನ್ನು ಒಬ್ಬ ರಾಜ್ಕುಮಾರ ಏನೆಲ್ಲ ಕಲಿಬೇಕು ಸಂಪ್ರದಾಯ ಪ್ರಕಾರ ಮತ್ತು ನಿಜವಾಗ್ಲೂ ಕಲಿಬೇಕು ಅವನ್ನೆಲ್ಲ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಈಗ ಭಗವಾನ್ ಬುದ್ಧರು ಆಲ್ರೆಡಿ ಸಿದ್ಧರವರು, ಸುಮ್ಮನೆ ಒಂದು ಹೇಳಿದ್ರೆ 10 ಅವರು ಕಲಿತಾಯಿದ್ರು ಅಂಥ ಮಹಾನ್ ಮಹರ್ಷಿಗಳವರು. ಸೊ ಹಾಗಾಗಿ ಅವರಿಗೆ ಸುಮ್ಮನೆ ನೆಪ ಮಾತ್ರ ಹೇಳ್ಕೊಡ್ಬೇಕಷ್ಟೆ, ಎಲ್ಲ ವಿದ್ಯೆಗಳು ಅವರು ಕಲಿತು ಪಾರಂಗತರಾಗ್ತಾರೆ. ಶಿಕ್ಷಣ ಬಾಲ್ಯ ಸ್ವಭಾವಗಳು ಬೇರೆ ಸಪ್ರೇಟ್ ಇದೆ. ಇಲ್ಲಿ ಜನನ, ಶಿಕ್ಷಣ, ವಿವಾಹ ಈ 3 ವಿಷಯಗಳಾಗಿರೋದ್ರಿಂದ ನಾನು ಶಿಕ್ಷಣವನ್ನು ಇಲ್ಲಿಗೆ ಮುಗಿಸ್ತೇನೆ. ಏನೇನು ಅವಶ್ಯಕತೆ ಇದೆಯೋ ಲೌಕಿಕವಾಗಿ ಶಸ್ತ್ರಾಭ್ಯಾಸ ಆಗಿರ್ಬೋದು, ರಾಜನಿಗೆ ಬೇಕಾದಂಥದ್ದು, ಮತ್ತು ವೇದಗಳು ಉಪನಿಷತ್ತುಗಳೆಲ್ಲ ಏನಾಗಿರ್ಬೋದು ಎಲ್ಲನೂ ಕಲಿಸ್ತಾರೆ. ಶಿಕ್ಷಣ ಎಲ್ಲ ಕಲಿತಾದ್ಮೇಲೆ ಯುವಕನಾದಮೇಲೆ ಪ್ರಾಪ್ತ ವಯಸ್ಸು ಬರುತ್ತೆ. ಪ್ರಾಪ್ತ ವಯಸ್ಸು ಬಂದಾಗ ದಂಡಪಾಣಿ ಎನ್ನುವಂತಹ ಒಬ್ಬ ಶಾಕ್ಯ ಅಲ್ಲಿರ್ತಾನೆ. ಅವನ ಮಗಳು ಯಶೋಧರ ಎಂಬ ಪುತ್ರಿ ಇದ್ದಳು ಆ ದಂಡಪಾಣಿಗೆ.
ಆಕೆ ತನ್ನ ಶೀಲ ಮತ್ತು ಸೌಂದರ್ಯದಿಂದ ಹೆಸರುವಾಸಿಯಾಗಿದ್ದಳು. ಯಶೋಧರಿಗೆ 16 ವರ್ಷ ತುಂಬಿದಾಗ ದಂಡಪಾಣಿಯು ಆಕೆಗೆ ವಿವಾಹ ಕುರಿತು ಯೋಚಿಸುತ್ತಿದ್ದನು. ಎಲ್ಲರಿಗೂ ಆಹ್ವಾನ ಕಳಿಸ್ತಾರೆ, ವಿವಾಹಕ್ಕೆ ಸ್ವಯಂವರಕ್ಕೆ ಎಲ್ಲರೂ ಆಗಮಿಸ್ಬೇಕಂತೇಳಿ. ಎಲ್ಲರೂ ಆ ಸ್ವಯಂವರಕ್ಕೆ ಆಗಮಿಸ್ತಾರೆ. ಇವ್ರಿಗೆ ಸಿದ್ಧಾರ್ಥನಿಗೆ 18 ವರ್ಷ ಆಗಿರುತ್ತೆ, ಯಶೋಧರಿಗೆ 16 ವರ್ಷ ಆಗಿರುತ್ತೆ. 2 ವರ್ಷ ಅಂತರ. ಮುಂದೊಂದು ದಿನ ಯಶೋಧರೆ ಮತ್ತು ಆಗ ಬುದ್ಧ ಆಗಿರ್ತಾರೆ. ಅವರು ಭೇಟಿಯಾದಾಗ ಬುದ್ಧರಿಗೆ 80 ವರ್ಷ ಆಗಿರುತ್ತೆ, ಅವ್ರಿಗೆ 78 ವರ್ಷ ಆಗಿರುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ. 2 ವರ್ಷ ಡಿಫ್ರೆನ್ಸು. ಅವರು ಯಶೋಧರೆ ಸಿದ್ಧಾರ್ಥನ ಬಗ್ಗೆ ತಿಳ್ಕೊಂಡಿರ್ತಾರೆ. ಎಂತಹ ಉನ್ನತ ವ್ಯಕ್ತಿತ್ವ, ಅವರ ಸ್ವಭಾವ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಯಶೋಧರೆ. ಇವ್ರ ಮನಸ್ಸಲ್ಲಿ ಸಿದ್ಧಾರ್ಥನ ಆಯ್ಕೆ ಮಾಡ್ಕೋಬೇಕಂತೇಳಿ ಅವ್ರಿಗೆ ಇರುತ್ತೆ ಯಶೋಧರೆಗೆ. ಆದರೆ ಯಶೋಧರೆಯ ತಂದೆ ದಂಡಪಾಣಿಗೆ ಮನಸ್ಸು ಅಷ್ಟಾಗಿ ಇರೋದಿಲ್ಲ. ಏನು ಕೊರತೆ ಅಂದರೆ, ಸಿದ್ಧಾರ್ಥ ಯಾವಾಗಲೂ ಧ್ಯಾನ, ಭಗವಂತನ ಸ್ಮರಣೆ, ಎಲ್ಲರನ್ನು ಕೂಡಿಸ್ಕೊಂಡು ಧ್ಯಾನ ಮಾಡುವಂಥದ್ದು, ಒಳ್ಳೆಯ ಪ್ರೇಮ, ಶೀಲ ಮತ್ತು ದಯೆ, ಕರುಣೆ, ಅನುಕಂಪ ಇಂಥ ಮಾತುಗಳನ್ನು ಹೇಳ್ತಾ, ಯಾವ ಜೀವಿಗೂ ಹಿಂಸೆ ಮಾಡಬಾರ್ದು ಅಂಥೇಳಿ ಹೇಳ್ತಾ ಜನರನ್ನೆಲ್ಲ ಒಂದು ಪ್ರೇರೇಪಿಸ್ತಾ ಇರ್ತಾನೆ. ಅದನ್ನು ನೋಡಿ ಇವನು ಸನ್ಯಾಸಿ ಸ್ವಭಾವನೆ ಹೆಚ್ಚು ಕಾಣ್ತಾ ಇದೆ ನಮಗೆ, ಮಹಾರಾಜ ಆಗುವಂತಹ ಸೂಚನೆಗಳೇ ಕಾಣ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ಮಹಾರಾಜನ ಒಂದು ಒಳಗಡೆ ಎಲ್ಲ ಇರುತ್ತೆ ವಿದ್ಯೆಗಳು. ಮಹಾರಾಜನಿಗೆ ಬೇಕಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇದ್ದರೂ ಸಹ ಅದನ್ನು ತೋರಿಸ್ಕೊತಿರ್ಲಿಲ್ಲ ಯಾರು? ಸಿದ್ಧಾರ್ಥ. ಹಾಗಾಗಿ ದಂಡಪಾಣಿ, ಏನಮ್ಮ ನಿನಗಿಷ್ಟನಾ ಸಿದ್ಧಾರ್ಥ ಅಂತಂದರೆ, ಹೌದು. ಅಲ್ಲ, ಯಾವಾಗಲೂ ಧ್ಯಾನ, ಭಜನೆ, ಪೂಜೆ ಅಲ್ಲ, ಧ್ಯಾನ ಮತ್ತು ದಯೆ, ಕರುಣೆ, ಅನುಕಂಪ ಈ ವಿಚಾರಗಳಲ್ಲೇ ತೊಡಗಿರ್ತಾನಲ್ಲ ಅಂತಂದಾಗ, ಹೌದಪ್ಪ, ಈ ರೀತಿ ವ್ಯಕ್ತಿತ್ವ ಭಾಳ ಶ್ರೇಷ್ಠವಾದ್ದಲ್ವಾ ಅಂಥೇಳಿ ಅವ್ರಿಗೆ ಮನವೊಲಿಸ್ತಾರೆ ಯಶೋಧರೆ. ಮನವೊಲಿಸಿ ಒಪ್ಪಿಸ್ತಾರೆ. ಒಪ್ಪಿಸಿ ಮದುವೆ ಆಗಬೇಕು. ಆ ಸಂದರ್ಭದಲ್ಲಿ ಆಗಲೂ ಸಹ ಇದ್ದರು ಅಡ್ಡಿಪಡಿಸುವಂಥವ್ರು. ಯಾರಾದರೂ ಒಂದೊಳ್ಳೆ ಗಂಡು ಹೆಣ್ಣು ಮದುವೆ ಆಗುತ್ತೆ ಅಂದರೆ ಯಾರಾದರೂ ಇದ್ದೇ ಇರ್ತಾರೆ ಅದಕ್ಕೆ ಮಧ್ಯೆ ಪ್ರವೇಶ ಮಾಡೋರು. ಯಾರಪ್ಪ ಅಂದರೆ ಸಿದ್ಧಾರ್ಥನ ಜೊತೆಗೆ ಇನ್ನೂ ಬಂದಿದ್ರಲ್ಲ ಸ್ವಯಂವರಕ್ಕೆ, ಬೇರೆ ಬೇರೆ ದೇಶದಿಂದ ರಾಜ ಮಹಾರಾಜರು, ಅವರು ಅಡ್ಡಿಪಡಿಸ್ತಾರೆ. ಏನು ಪಡಿಸ್ತಾರೆ ಅಂದರೆ, ಇವನು ಶಸ್ತ್ರಾಭ್ಯಾಸ ಆ ವಿದ್ಯೆಯನ್ನು ಪ್ರದರ್ಶನ ಮಾಡಲೇ ಇಲ್ಲ. ನೇರವಾಗಿ ಯಶೋಧರೆ ಅವರು ಸಿದ್ಧಾರ್ಥನಿಗೆ ಹೂಮಾಲೆ ಹಾಕೋದಾದರೆ ನಮ್ಮನ್ನೆಲ್ಲ ಏನು ಕರೆಸ್ಬೇಕಾಗಿತ್ತು? ಈ ರೀತಿ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಇದನ್ನು ಕಂಡ ರಾಜ, ನೀನು ಶಸ್ತ್ರಾಭ್ಯಾಸವನ್ನು, ಬಿಲ್ಲುವಿದ್ಯೆಯನ್ನು ಪ್ರದರ್ಶನ ಮಾಡಪ್ಪ ಅಂತ ಕೇಳಿದಾಗ, ಇದು ತೋರಿಕೆಯ ಅವಶ್ಯಕತೆ ಇಲ್ಲ, ನನಗೆ ಇಚ್ಛೆ ಇಲ್ಲ ಅಂತೇಳಿ ಸಮ್ಮತಿಸ್ತಾನೆ. ತಕ್ಷಣ ಅಲ್ಲಿ ಒಬ್ಬ ಸೇವಕ ಇರ್ತಾನೆ ಸಿದ್ಧಾರ್ಥನಿಗೆ, ಚೆನ್ನ ಅಂತ. ಆತ ಹೇಳ್ತಾನೆ, ನೋಡಪ್ಪ, ಇದು ಕುಟುಂಬದ ಮರ್ಯಾದೆ ಪ್ರಶ್ನೆ, ನೀನು ತಂದೆ ತಾಯಿ ಗೌರವವನ್ನು ಉಳಿಸ್ಬೇಕು, ನೀನು ಪ್ರದರ್ಶನ ಮಾಡಲೇಬೇಕು. ನಿನ್ನ ಬಿಲ್ವಿದ್ಯೆಯನ್ನು, ಶಸ್ತ್ರಾಭ್ಯಾಸವನ್ನು ಅವರೆಲ್ಲ ಏನು ಈ ಪ್ರದರ್ಶನ ಮಾಡ್ತಾರೋ ನೀನು ಮಾಡಬೇಕಂತಂದಾಗ ಪ್ರದರ್ಶನ ಮಾಡ್ತಾನೆ. ಅದ್ಭುತ. ಅವರೆಲ್ಲರಿಗಿಂತನೂ ಒಂದು ಕೈ ಮೇಲೆ ಮಾಡ್ತಾನೆ. ಆವಾಗ ಸಹಜವಾಗಿ ಎಲ್ಲ ತಲೆ ತಗ್ಗಿಸ್ತಾರೆ ಅಲ್ಲಿರೋರೆಲ್ಲ. ಆಗ ಸಹಜವಾಗಿ ಆ ವಿದ್ಯೆಯಲ್ಲಿ ಅವನು ಜಯಶೀಲನಾಗ್ತಾನೆ. ಬಂದು ಯಶೋಧರೆ ಸಿದ್ಧಾರ್ಥನಿಗೆ ಹೂಮಾಲೆ ಹಾಕ್ತಾರೆ. ಶುದ್ಧೋಧನ ಮತ್ತು ಯಶೋಧರೆ ತಂದೆ ದಂಡಪಾಣಿ, ಯಶೋಧರೆ, ಪ್ರಜಾಪತಿ ಇವರೆಲ್ಲ ಸಂತೋಷಪಡ್ತಾರೆ, ಸಂಭ್ರಮಿಸ್ತಾರೆ. ಅನೇಕ ವರ್ಷಗಳಾದ ನಂತರ ಮದುವೆ ಕಾರ್ಯಕ್ರಮ ಮುಗಿದೋಗುತ್ತೆ. ಅನೇಕ ವರ್ಷಗಳಾದ ಮೇಲೆ ರಾಹುಲ ಎಂಬುವಂತಹ ಪುತ್ರ ಜನನವಾಗುತ್ತೆ. ಯಾರಿಗೆ? ಸಿದ್ಧಾರ್ಥನಿಗೆ ರಾಹುಲ್ ಎಂಬುವ ಪುತ್ರ ಜನನ ಆಗುತ್ತೆ. ಅಲ್ಲಿಗೆ ವಿವಾಹ ಮತ್ತು ಪುತ್ರ ಜನಿಸಿದ್ದು ಮುಕ್ತಾಯ ಆಗುತ್ತೆ. ನಾನು ಸ್ವಲ್ಪ ಬೇಗ ಹೇಳಿದೆ ಮಾನ್ಯ ಸಹೋದರ ಸಹೋದರಿಯರೇ, ಏಕೆಂದರೆ ಇದು ವಿವರಣೆ ಭಾಳ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಭಗವತ್ ಪ್ರೇಮದ ಕಥೆಯ ಬಾಯಲ್ಲಿ ಬಣ್ಣಿಸಲಹುದೇ ನಿನ್ನ ಹೃದಯದ ಒಳಗೆ ಭಾವಿಸಿ ಭಾವಿಸಿ ತಿಳಿಯೋ ಕಬೀರ ಅಂತ ಕಬೀರದಾಸರು.
ಭಾವಿಸಿ ತಿಳಿಬೇಕು. ನಮ್ಮ ಹೃದಯದಲ್ಲಿ ಇನ್ನೊಂದು 3 ನಿಮಿಷ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದು ನಿಜವಾಗಲೂ ಒಂದು ವಿಶೇಷ ಮತ್ತು ಪುಣ್ಯ. ಬರೀ ಕೊಡೋದು ತಗೊಳ್ಳೋದು ಅಷ್ಟೇ ಅಲ್ಲ, ಕೇಳೋದು, ನೋಡೋದು, ಮಾಡೋದು ಎಲ್ಲ ಪುಣ್ಯವೇ. ಇಲ್ಲಿ ಬಂದು ಮೌನವಾಗಿ ಶಾಂತವಾಗಿ ಕೂತ್ಕೊಂಡು ತುಂಬ ಅನುಭವವುಳ್ಳಂತಹ ಹಿರಿಯರು ಇಲ್ಲಿ ಆಗಮಿಸಿದ್ದಾರೆ. ನಾನು ಇವತ್ತು ವಿಶೇಷವಾಗಿ ನಮ್ಮ ಬಿಲ್ಲಪ್ಪ ಸರ್ನ ದರ್ಶನ ಮಾಡೋಂಥ ಭಾಗ್ಯ ಸಿಕ್ತು. ಅವರ ಉಪನ್ಯಾಸ ಕೇಳಿದ್ದೇನೆ ನಾನು ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿ ಹೇಳ್ತಾರೆ. ನಾರಾಯಣಪ್ಪ ಸರ್ದು ಕೇಳಿದ್ದೇನೆ, ನಾಯಿರ ಸರ್ದು ಕೇಳಿದ್ದೇನೆ, ಎಲ್ಲರೂ ಕೇಳಿದ್ದೇನೆ. ನಮ್ಮ ಗೋಪಾಲ್ ಶೆಟ್ಟರ್ ಸರ್ದು ಕೇಳಿದ್ದೇನೆ, ಎಲ್ಲರದ್ದು ಕೇಳಿದ್ದೇನೆ. ತುಂಬ ಚೆನ್ನಾಗಿ ಇಲ್ಲಿ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಎಲ್ಲ ಲಾಡ್ಜುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಈ ಒಂದು ವ್ಯಾಸಂಗೋಷ್ಠಿಗೆ ಸಹಕಾರ ನೀಡಿದಂತಹ ಎಲ್ಲ ಸಹೋದರಿಯರಿಗೂ ಮತ್ತು ನನಗೆ ಈ ಒಂದು ಅವಕಾಶವನ್ನು ನೀಡಿದಂತಹ ಗಣ್ಯರಿಗೂ ಮಾನ್ಯರಿಗೂ ನನ್ನ ಮಾತುಗಳನ್ನು ಇಲ್ಲಿವರೆಗೂ ಅದು ಎಷ್ಟು ಮಟ್ಟಿಗೆ ನಾನು ನಿಮಗೆ ಮನಮುಟ್ಟ ಹೇಳಿದನಿಲ್ಲ ನನಗೆ ಗೊತ್ತಿಲ್ಲ. ಶಾಂತಿಯಿಂದ ಕೇಳಿದಿರಿ. ನಿಮಗೆಲ್ಲರ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.